ಓಂ ಶ್ರೀ ಗುರು ಬಸವಲಿಂಗ ನಮಃ. ಜಯಮೃತ್ಯುಂಜಯ ಸ್ವಾಮಿಗಳು ಬದ್ದಲ್ಲ ಹೊಸ ಸುದ್ದಿಗಳು ಬರ್ತಾ ಇದ್ದಂದು ನೀವೆಲ್ಲ ನೋಡಿ ಕಿಸಿಂದ ನಾನು ಕೇಳತ್ತೇವೆ. ನಾವು ಸುದ್ದಿಗಳು ನೋಡತ್ತೇವೆ. ನಾವು ನೋಡಿದ್ದ ಸುದ್ದಿ, ನೀವು ನೋಡಿದ ಸುದ್ದಿ ಪ್ರತ್ಯಕ್ಷ ಕಂಡು ಯಾರು ನೋಡಿಲ್ಲ. ಬಟ್ ಹಿಂದಿನ ದಿನಮಾನಗಳಲ್ಲಿ ಒಂದು ಸ್ವಲ್ಪ ನೋಡಿದ್ದಾದ್ರೆ ಅವರು ಪಂಚಮಸಾಲಿ ಜಗದ್ಗುರು ಪೀಠ, ಕೂಡಲ ಸಂಗಮದ ಪಂಚಮಸಾಲಿ ಜಗದ್ಗುರು ಪೀಠ, ಜಗದ್ಗುರು ಪೀಠವನ್ನು ಇಟ್ಟುಕೊಂಡು ಎಲ್ಲ ಕಡೆ ಹೋರಾಟ, ಪಂಚಮಸಾಲಿ 2A ಮೀಸಲಾತಿ ಸಂಬಂಧ ಹೋರಾಟ ಮಾಡಿ ಅನೇಕ ಪ್ರಖ್ಯಾತಿಯನ್ನು ಪಡ್ಕೊಂಡ್ರು. ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಜಗದ್ಗುರು ಪಂಚಮ ಪೀಠ ಹೆಂಗಾಗಿತ್ತು ಅಂತಂದ್ರೆ, ಅವ್ರಿಗೆ ಒಬ್ಬ ಪ್ರಧಾನ ಮಂತ್ರಿ ಹಂಗಿದ್ದ ಒಬ್ಬ, ಹಂಗ ನಾನೇ ಒಬ್ಬ ಪ್ರಧಾನ ಮಂತ್ರಿ ಈ ಎಲ್ಲ ಪೀಠಕ್ಕೆ ಅನ್ನುವಂತ ಒಂದು ಭಾವನೆ ಬಂದ್ಬಿಟ್ಟಿತ್ತು ಅವರಲ್ಲಿ. ನಾವು ಆ ಸಲ ಭಾವನೆಯನ್ನ ಇಳಿಸಬೇಕು ಅಂತ ಪ್ರಯತ್ನ ಮಾಡಿದೀವಿ. ಇದೆಲ್ಲ ಬ್ಯಾಡ್ರಿ, ಮತ್ತ ಎಲ್ಲರನ್ನು ಒಳಗೊಂಡ, ಎಲ್ಲರನ್ನು ಕರ್ಕೊಂಡ ನಮ್ಮ ಎಲ್ಲ ಸ್ವಾಮೀಜಿಯವರ ಕೂಡಿ ಹೋರಾಟ ಒಂದು ಮಾಡೋಣ. ಮತ್ ನೀವೆಲ್ಲ ಪ್ರತ್ಯೇಕವಾಗಿ ಪ್ರತ್ಯೇಕ ರಾಜಕೀಯವ್ರನ್ನ ಇಟ್ಕೊಂಡ ರಾಜಕೀಯವ್ರ ಅಷ್ಟೊಂದು ಹೋರಾಟ ಮಾಡೋದು ಚಲೋ ಅಲ್ಲ. ರಾಜಕೀಯ ಯಾವಾಗ ಮುನಿಸ್ತಾರೋ ಯಾವಾಗ ಎಬ್ಸ್ತಾರೋ ಗೊತ್ತಿಲ್ಲ. ಆ ನಿಟ್ಟಿನ ನಾನು ಕಲ್ಪನೆ ಕೊಟ್ಟಿದ್ದಿತ್ತ. ಬಟ್ ಅದಕ್ಕೆ ಕಿವಿಗೊಡ್ಲಿಲ್ಲ. ಯಾಕೆ ಕಿವಿಗೊಡ್ಲಿಲ್ಲ ಅಂತ ಕೇಳಿದ್ರೆ, ಎಲ್ಲ ರಾಜಕೀಯವ್ರ ಜೊತೆ ಅವ್ರ ಹಿಂಬಾಲ ಇರುವಂತ ಸಂದರ್ಭದಲ್ಲಿ ಇವ್ರು ಯಾವ ಸ್ವಾಮೀಜಿ, ಇವೆಲ್ಲ ಯಾವ ಸೀಮಿತ ಅಂತ ಒಂದು ವಿಚಾರ ಮಾಡ್ಕೊಂಡು ಕಚ್ಚಿಂದ ಅವ್ರು ಹಾಗೆ ತನ್ನ ವೇದಲ್ಲಿ ಬೆಳೆದು ಬಂದಿರುವಂತ ಸಂದರ್ಭದಲ್ಲಿ ಮುಂದೆ ಕಾಶ್ಯಪನವರು ಮತ್ತು ಯತ್ನಾಳ್ ಅವರು ಕೂಡಿರುವಂತ ಸಂದರ್ಭದಲ್ಲಿ ಅವರು ಕೂಡಿ ಹೋರಾಟ ಮಾಡಿದ್ರು. ಅಕಸ್ಮಾತ್ ಏನೋ ರಾಜಕೀಯ ಯಾವಾಗ ಬದಲಾವಣೆ ಆಕತಿ, ಯಾರು ಎಲ್ಲಿ ಹೋಗ್ತಾರೋ ಯಾರು ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಕಾಶ್ಯಪನವರು ಮತ್ತು ಇವರು ಕಾಶ್ಯಪನವರು ಯತ್ನಾಳ್ ಬೇರೆ ಬೇರೆ ಆದಾಗ ಇವ್ರು ಮತ್ತೇನ್ ಮಾಡ್ರು ಅಂತ ಕೇಳಿದ್ರೆ, ಕಾಶ್ಯಪನವ್ರು ಬೆನ್ನ ಹತ್ತಾರೆ. ಕಾಶ್ಯಪನವ್ರ ಬೆನ್ನ ಹತ್ತಿರಾದ್ರೂ ಕೂಡ ಒಂದು ಮಾತನ್ನ ನಿಮ್ಮ ವಿಡಿಯೋದ ಮುಖಾಂತರ ಒಂದು ಮಾತು ಇದೆ. ಯಾಕಂತ ಕೇಳಿದ್ರೆ, ಕಾಶ್ಯಪನವರು ಇವತ್ತು ದಿನ ಬಿಟ್ಟು ಬಂದಿರ್ತಕ್ಕಂಥ ಪಕ್ಷವನ್ನು ಬಿಟ್ಟು ಬಂದಿರ್ತಕ್ಕ ಒಬ್ಬ ವ್ಯಕ್ತಿ. ಕೇವಲ ಅವನ್ನ ಹಿಡ್ಕೊಂಡು ಹೋರಾಟ ಮಾಡೋದ್ರಿಂದ ಸರಿಯಲ್ಲ. ನೀವೆಲ್ಲರೂ ಇಟ್ಕೊಂಡು ಹೋರಾಟ ಮಾಡ್ರಿ ಅಂತಕ್ಕಂಥ, ಅವಾಗೂ ಕೂಡ ನಿಮ್ಮ ಮುಖಾಂತರ ಒಂದು ಹೋರಾಟ ಮಾಡಿದ್ನ, ನಿಮ್ಮ ಮುಖಾಂತರ ಒಂದು ಮಾತು ಮಾತಾಡಿದ್ನ. ಆದರೂ ಕೂಡ ಗಣನೆ ಒಳಗೆ ತೆಗೆದುಕೊಳ್ಳಲಿಲ್ಲ, ಯಾರು ತೆಗೆದುಕೊಳ್ಳಲಿಲ್ಲ. ಇವೆಲ್ಲ ಹಿಂಗೆ ಯಾಕ ಅಂತ ಕೇಳಿದ್ರ, ಒಬ್ಬ ಸ್ವಾಮೀಜಿ ಅವರು ಇವತ್ತಿನ ಪಂಚಪೀಠದಲ್ಲಿ ಇರ್ತಕ್ಕಂಥ ಕೂಡಲ ಸಂಗಮದ ಪಂಚಪೀಠದಲ್ಲಿ ಇರ್ತಕ್ಕಂಥ ಒಬ್ಬ ಸ್ವಾಮೀಜಿ ಅವರು, ಆ ಸ್ವಾಮೀಜಿ ಅವರು ಇವತ್ತಿನ ದಿವಸ ಹಲವಾರು ಅದನ್ನೆಲ್ಲ ಪಂಚಪೀಠವನ್ನು ತೊರೆದ, ಅಥವಾ ಕೂಡಲ ಸಂಗಮದ ಪೀಠವನ್ನು ತೊರೆದು ನಾನೇ ಒಬ್ಬ ದೊಡ್ಡ ವ್ಯಕ್ತಿ ಅಂತಕ್ಕಂಥ ತಿಳ್ಕೊಂಡ್ರೆ, ರಾಜಕೀಯವರು ಎಲ್ಲಿ ಹೇಳ್ತಾರೋ ಅಲ್ಲಿ, ಅವ್ರು ಎಲ್ಲಿ ರೂಮ್ ಕೊಡ್ತಾರೋ ಅಲ್ಲಿ, ಅವ್ರು ಯಾವ ಗೆಸ್ಟ್ ಹೌಸ್ ಹೇಳ್ತಾರೋ ಅಲ್ಲಿ ಆ ಗೆಸ್ಟ್ ಹೌಸ್, ಯಾವ ಒಂದು ಬೆಳಗಾವಿ ಇರ್ಬೋದು, ಎಲ್ಲಿ ವಿಜಾಪುರ ಇರ್ಬೋದು, ಮತ್ತೊಂದಿರ್ಬೋದು, ಅಥವಾ ರಾತ್ರಿ ಎಲ್ಲರೂ ಚಲೋ ಬರ್ತಾರ ಮನೆ. ಆ ಯಾರ್ಯಾರ ಒಬ್ಬ ರೂಮ್ ಚಲೋ ಇತ್ತಂದ್ರ ರಾತ್ರಿ ಅಲ್ಲಿ ಹೋಗಿ ಆ ರೂಮ್ ಬಡದ ಕೇಸಿಂದ ಕೇಳಿ ಅಲ್ಲಿ ಮಲಗೋದ, ಈ ಒಂದು ಸನ್ನಿವೇಶ ಹೊಂಟ್ರವ್. ಒಬ್ಬ ಸ್ವಾಮೀಜಿಯವರು ಯಾವ ಪ್ರಕಾರ ಇರಬೇಕು ಆ ಪ್ರಕಾರ ಉಳ್ಳಾಕ ಪ್ರಯತ್ನ ಮಾಡಲ್ಲ ಅವ್ರ. ಒಬ್ಬ ದೊಡ್ಡ ರಾಜಕೀಯ ವ್ಯಕ್ತಿ ಎಲ್ಲಿ ಬೇಕಲ್ಲಿ ನಿಂತು, ಎಲ್ಲಿ ಬೇಕಲ್ಲಿ ಎದ್ದು, ಎಲ್ಲಿ ಬೇಕಲ್ಲಿ ಕೂತು, ಎಲ್ಲಿ ಬೇಕಲ್ಲಿ ಉಂಡು, ಎಲ್ಲಿ ಬೇಕಲ್ಲಿ ತಿಂದು ಅಲ್ಲೇ ಹೋರಾಟ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಮಾಜ ಬೆನ್ನ ಹತ್ತಿದ್ದು. ಸಮಾಜ ಮೊದಲೇ ಸಮಾಜ, ನಮ್ಮ ಸಮಾಜ ಮುಗ್ಧ ಸಮಾಜದ